ಎಲ್ಲರಿಗೂ ನಮಸ್ಕಾರ. ಆಹಾ ಅದ್ಭುತ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಫಿಶ್ ಫ್ರೈ. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದ ವೆಜಿಟೇರಿಯನ್ಸ್ಗೆ ಬೇಜಾರಾಗ್ಬೋದು ವಿಡಿಯೋ ನೋಡಿ, ಬಟ್ ನಾನ್ ವೆಜಿಟೇರಿಯನ್ಸ್ ಹೇಳ್ತಿದ್ದೀನಿ, ಡೈಲಿ ಫಿಶ್ ಫ್ರೈ ಈ ಥರ ಮಾಡ್ಕೊತಂದ್ರೆ ನೀವು ಡೆಫಿನೆಟ್ಲಿ ಇದನ್ನೇ ತಿಂತಾ ಇರ್ತೀರ. ಆ್ಯಂಡ್ ಇದು ತುಂಬ ಈಸಿ ಆ್ಯಂಡ್ ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಆರಾಮಾಗೆ ಫಿಶ್ ಫ್ರೈ ಮಾಡ್ಕೊಬೋದು. ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ಜಸ್ಟ್ ಸಮ್ ಮಸಾಲ ಪೌಡರ್ಸ್ ಅದು ಇದು. ಸೊ ಈಸಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿ, ಜಾಸ್ತಿ ಆಯಿಲ್ ಕೂಡ ಬೇಕಾಗಲ್ಲ. ಸೊ ಅದು ಕೂಡ ನೀವು ಕನ್ಸಿಡರ್ ಮಾಡ್ಕೋಬೋದು. ಸೊ ಈ ಥರ ಒಂದು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಸ್ಪೂನಲ್ಲಿ ಒಂಚೂರು ಸಾಲ್ಟ್ನ ತಗೊಳ್ಳಿ, ಹಾಗೆ ಇನ್ನೊಂದು ಸ್ಪೂನಲ್ಲಿ ಚಿಲ್ಲಿ ಪೌಡರ್ನ ಸ್ವಲ್ಪ ತಗೊಳ್ಳಿ, ಆ್ಯಂಡ್ ಒಂಚೂರು ಅರಿಶಿನ, ಆ್ಯಂಡ್ ಒಂಚೂರು ಧನಿಯಾ ಪೌಡರ್, ಆ್ಯಂಡ್ ಗರಂ ಮಸಾಲ ಒಂಚೂರು, ಆ್ಯಂಡ್ ಮೆಣಸಿನ ಪುಡಿ ಒಂಚೂರು ತಗೊಳ್ಳಿ, ಜೀರಿಗೆ ಒಂಚೂರು, ಕಾರ್ನ್ಫ್ಲೋರ್ ಒಂಚೂರು. ಅದು ಲೈಕ್ ಈ ಮಸಾಲ ಪೌಡರ್ಸ್ ಎಲ್ಲ ಫಿಶ್ಗೆ ಗಟ್ಟಿಯಾಗಿ ಕುತ್ಕೊಳ್ಳೋಕ್ಕೆ ಈ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಆ್ಯಂಡ್ ಒಂದು ಕಪ್ಪಲ್ಲಿ ಒಂಚೂರು ಮೊಸರನ್ನ ತಗೊಳ್ಳಿ, ಆ್ಯಂಡ್ ಇನ್ನೊಂದು ಕಪ್ಪಲ್ಲಿ ಒಂಚೂರು ಹುಣಸೆ ಹಣ್ಣು ರಸನ ಹಿಂಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಇನ್ನೂ ಒಂಚೂರು ಮಿಕ್ಸ್ ಮಾಡೋಕ್ಕೆ ಇನ್ನೇನಾದರೂ ಆ್ಯಡ್ ಮಾಡೋಣ ಬನ್ನಿ. ಸೊ ಒಂದು ಚಿಕ್ಕ ಜಾರಲ್ಲಿ ಒಂದು 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ತಗೊಳ್ಳಿ, ಆ್ಯಂಡ್ ಒಂದು 5-6 ಪೀಸ್ ಬೆಳ್ಳುಳ್ಳಿನ ತಗೊಳ್ಳಿ, ಆ್ಯಂಡ್ ಹಸಿ ಶುಂಠಿ ಒಂಚೂರು ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಸಣ್ಣದಾಗೆ ಕಟ್ ಮಾಡಿಕೊಂಡು ಈಗ ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದಂತಹ ಮಸಾಲಾಗೆ ಎರಡನ್ನೂ ಆ್ಯಡ್ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಗೆ ಅದು, ಆ್ಯಂಡ್ ಹಸಿ ಕರಿಬೇವನ್ನ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಹುಣಸೆ ಹಣ್ಣು ಬದಲು ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಬೋದು, ನಿಂಬೆಹಣ್ಣು ರಸನ. ಆ್ಯಂಡ್ ಇವಾಗ ಫಿಶ್ ತಗೊಂಡು ಅದಕ್ಕೆ ಚೆನ್ನಾಗಿ ಹಚ್ಚಿರಿ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಈ ಫಿಶ್ ಫ್ರೈ ಈ ಕಣ್ಣಿಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದು ಫಿಶ್ಶು. ಸೊ ಆದಷ್ಟು ಫಿಶ್ನ ಅಟ್ಲೀಸ್ಟ್ ವೀಕ್ಲಿ ಒನ್ಸು ತಿನ್ನೋಕ್ಕೆ ಟ್ರೈ ಮಾಡಿ. ಚಿಕನ್ ಮಟನ್ ತಿಂದೇ ಇದ್ದರೂ ಓಕೆ. ಆ್ಯಂಡ್ ನಿಮಗೊಂದು ಕಿವಿ ಮಾತು ಹೇಳಬೇಕು ಅಂತ ಅಂದರೆ, ಜೀವನದಲ್ಲಿ ನಿಮ್ಮ ಬಗ್ಗೆ ಯಾರಾದರೂ ಲೈಫಲ್ಲಿ ನಿಮ್ಮ ಫ್ರೆಂಡ್ಸು ಅವರು ಇವರು ಅಥವಾ ನಿಮ್ಗೆ ಆಗದೆ ಇರೋರು ನಿಮ್ಮನ್ನು ನೆನೆಸ್ಕೊತಿದ್ದಾರೆ, ನಿಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಎತ್ಕೊಂಡೋಗಿ ಯಾರಿಗೋ ಹೇಳ್ತಿದ್ದಾರೆ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಿಮ್ಮ ಬಗ್ಗೆ ಅವ್ರ ಲೈಫಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಹ್ಯಾಪಿಯಾಗಿರಬೇಕು ನೀವು. ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಈಗ ಸ್ಟವ್ ಹಚ್ಕೋತಾ ಇದ್ದೀನಿ, ಹೆಂಚನ್ನ ಇಟ್ಟು ಒಂಚೂರು ಆಯಿಲ್ನ ಹಾಕೋತಾ ಇದ್ದೀನಿ. ಆವಾಗಲೇ ಮ್ಯಾರಿನೇಟ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಕೊಂಡ್ರು ಸಾಕು, ಅಥವಾ ನೀವು ಮ್ಯಾರಿನೇಟ್ ಮಾಡ್ದಲ್ಲೇ ಡೈರೆಕ್ಟಾಗಿ ಫ್ರೈ ಮಾಡ್ಕೊತೀರಾ ಅಂದರೂ ಇಟ್ಸ್ ಓಕೆ, ಫೈನ್, ಚೆನ್ನಾಗೇ ಬರುತ್ತೆ. ಸೊ ಇದನ್ನು ಹೆಂಚು ಮೇಲೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಅಷ್ಟೇ. ಹಾಗೆ ಹೋಯ್ತು ನೋಡಿ ಫಿಶ್ ಫ್ರೈ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಆ್ಯಂಡ್ ನೀವು ಟೈಮ್ ತೊಗೊಂಡು ಬಂದು ಪಟ್ ಅಂತ ಮಾಡ್ಬೋದು. ಸೊ ಹಾಗೆ ಹೋಯ್ತು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಂತಹನ ಸೈಡ್ಗೆ ಹಾಕ್ಕೋತಾ ಇದ್ದೀನಿ. ನೋಡೋಕ್ಕೆ ಸಖತ್ತಾಗಿದೆ. ಆ್ಯಕ್ಚುಲಿ ನಾನು ಫಿಶ್ ತಿನ್ನಲ್ಲ, ಬಟ್ ಈ ಥರ ಮಾಡಿದ್ಮೇಲೆ, ಅದರಲ್ಲೂ ನಾನು ಮಾಡಿದ್ಮೇಲೆ ತಿನ್ನಲೇಬೇಕು. ಆ್ಯಂಡ್ ಇವಾಗ ಎಣ್ಣೆ ಒಂಚೂರು ತೊಗೊಂಡು ಹಸಿ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಫಿಶ್ ಫ್ರೈನ ಬಾಳೆಲೆ ತೊಗೊಂಡು ಅದ್ರ ಮೇಲೆ ಒಂದಾಗಿ ನೀಟಾಗಿ ಇಡ್ತಾ ಇದ್ದೀನಿ. ಆವಾಗಲೇ ಫ್ರೈ ಮಾಡ್ಕೊಂಡಿದ್ದಂತಹ ಹಸಿ ಕರಿಬೇವು ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನೀವು ಒಂದು ಚೂರು ನಿಂಬೆಹಣ್ಣು ಕೂಡ ಬೇಕಂದರೆ ಆ್ಯಡ್ ಆನ್ ಮಾಡ್ಕೋಬೋದು ಮೇಲೆ. ಸೊ ಟೇಸ್ಟ್ ಇನ್ನೂ ಚೆನ್ನಾಗಿ ಹುಳಿಯಾಗಿ ಇಷ್ಟಪಡೋರಿಗೆ. ಆ್ಯಂಡ್ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಸಖತ್ತಾಗಿ ಬಂದಿದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.